ನಮಸ್ಕಾರ ಎಲ್ಲರಿಗೂ. ನಿಮಗೆ ಈಗ ಕಾಣಿಸ್ತಾ ಇರೋ ಈ ಚಿಕ್ಕ ಹಕ್ಕಿ, ಇದನ್ನ ನೀವು 1000 ಸಲ ನೋಡಿರಬಹುದು. ಆದರೆ ಇದರ ಹಿಂದಿನ ಜೀವನದ ಕತೆ ಏನು ಗೊತ್ತಾ? ದಿನವಿಡೀ ಇದು ಏನು ಮಾಡುತ್ತೆ ಅಂತ ಗೊತ್ತಾ? ಹೇಗೆ ಬದುಕುತ್ತೆ ಅಂತ ಗೊತ್ತಾ? ಮತ್ತು ಇದು ಇಷ್ಟು ಚಿಕ್ಕ ಹಕ್ಕಿ ಆದರೂ ಪ್ರಕೃತಿಯಲ್ಲಿ ಇದರ ಕೆಲಸ ಎಷ್ಟು ದೊಡ್ಡದಿದೆ ಗೊತ್ತಾ? ಇವತ್ತಿನ ವಿಡಿಯೋ ಮುಗಿಯೋಷ್ಟರಲ್ಲಿ ಈ ಪಕ್ಷಿಯ ಬಗ್ಗೆ ನೀವು ಹಿಂದಿನ ಥರ ನೋಡಲ್ಲ. ಈ ಪಕ್ಷಿಯನ್ನು ಮತ್ತೆ ನೋಡಿದ್ರೆ ಬನ್ನಿ ಯಾವ ರೀತಿಯಾಗಿ ಇರುತ್ತೆ ಅಂತ ಹೇಳ್ತಾ ಹೋಗ್ತೀರಿ. ಈ ಜಗತ್ತಿನಲ್ಲಿ ದೊಡ್ಡ ಪ್ರಾಣಿಗಳ ಕಥೆಗಳು ಹೆಚ್ಚು ಕೇಳ್ತೀವಿ, ಆದರೆ ಕೆಲವೊಮ್ಮೆ ಅತ್ಯಂತ ದೊಡ್ಡ ಕಥೆಗಳು ಅತ್ಯಂತ ಚಿಕ್ಕ ಜೀವಿಗಳಲ್ಲಿ ಅಡಗಿರ್ತವೆ. ನೋಡೋದಕ್ಕೆ ಸಾಮಾನ್ಯ, ಆದರೆ ಬದುಕೋ ರೀತಿ ಅಸಾಮಾನ್ಯ. ಇದು ಒಂದು ಹಕ್ಕಿಯ ಕಥೆಯಲ್ಲ, ಒಂದು ದಿನವೂ ಸೋಲದೆ ಬದುಕೋ ಜೀವಿಯ ಕತೆ. ಹಾಗೆ ಕಲ್ಪನೆ ಮಾಡಿ, ಬೆಳಗಿನ ಸೂರ್ಯ, ಮರದ ಕೊಂಬೆ, ತಂಪಾದ ಗಾಳಿ, ಎಲ್ಲರೂ ಇನ್ನು ನಿದ್ರೆಯಲ್ಲಿ. ಆದರೆ ಈ ಚಿಕ್ಕ ಹಕ್ಕಿ ಆಗಲೇ ತನ್ನ ದಿನವನ್ನ ಶುರು ಮಾಡುತ್ತೆ. ಇದು ಕೇವಲ ಹಾರೋದಿಲ್ಲ, ಗಮನಿಸುತ್ತೆ, ಕಾಯುತ್ತೆ ಒಂದು ಅವಕಾಶಕ್ಕಾಗಿ. ಒಂದು ಸಣ್ಣ ಕೀಟ ಗಾಳಿಯಲ್ಲಿ ಹಾರ್ತಿದೆ. ಎಲ್ಲರಿಗೂ ಅದು ಅಸಾಮಾನ್ಯ, ಆದರೆ ಈ ಪಕ್ಷಿಗೆ ಅದು ಇವತ್ತಿನ ಮೊದಲ ಊಟ. ತಕ್ಷಣದಲ್ಲೇ ಹಾರುತ್ತೆ, ಹಿಡಿಯುತ್ತೆ, ಮತ್ತೆ ಅದೇ ಜಾಗಕ್ಕೆ ಬಂದು ಬಿಡುತ್ತೆ. ವೇಗ ಎಷ್ಟು ನಿಖರತೆ ನೋಡಿದವರು ಆಶ್ಚರ್ಯ ಪಡ್ತಾರೆ. ಈ ಪಕ್ಷಿ ನಮಗೆ ದಿನ ಕಲಿಸೋದೇನು ಗೊತ್ತಾ? ಇದು ಬದುಕಿನ ಪಾಠ ಅಂತಲೂ ಹೇಳಬಹುದು. ಈ ಪಕ್ಷಿ ನಮಗೆ ಕಲಿಸೋದು, ಪ್ರತಿದಿನ ದೊಡ್ಡ ಅವಕಾಶ ಬೇಡ, ಸರಿಯಾದ ಸಮಯ ಸಾಕು. ದಿನವಿಡೀ ಕಾಯುತ್ತಲೇ ಇರುತ್ತೆ, ಆದರೆ ಅವಕಾಶ ಬಂದಾಗ ತಪ್ಪಿಸ್ಕೊಳ್ಳೋದಿಲ್ಲ. ಇದುವರೆಗೂ ನಾವು ನೋಡಿದ್ದು ಈ ಚಿಕ್ಕ ಪಕ್ಷಿ ಬೆಳಗ್ಗೆ ಹೇಗೆ ತನ್ನ ದಿನವನ್ನು ಆರಂಭ ಮಾಡುತ್ತೆ ಅಂತ ಹೇಳಿ. ಆದರೆ ಇದರ ಜೀವನದಲ್ಲಿ ಒಂದು ರಹಸ್ಯ ಇದೆ. ಈ ಪಕ್ಷಿ ಗೂಡು ಎಲ್ಲಿ ಮಾಡುತ್ತೆ, ಏಕೆ ಕೆಲವೊಮ್ಮೆ ಗಂಟೆಗಳ ಕಾಲ ಒಂದೇ ಜಾಗದಲ್ಲಿ ಇರುತ್ತೆ, ಮತ್ತೆ ಇದನ್ನ ಯಾಕೆ ಪ್ರಕೃತಿಯ ಚಿಕ್ಕ ಯೋಧ ಅಂತ ಹೇಳಿ ಕರೀತಾರೆ ಅಂತ ನೋಡೋದಾದ್ರೆ, ಒಂದು ಚಿಕ್ಕ ಜೀವಿ ಆದ್ರೂ ಇದು ಎಷ್ಟು ಚಾಣುಕ್ಯವಾದ ಪಕ್ಷಿ ಗೊತ್ತಾ? ಈ ಪಕ್ಷಿಯ ದೊಡ್ಡ ಶಕ್ತಿ ಹಾರೋದಲ್ಲ, ಕಾಯೋದು. ಹೌದು, ಕೆಲವೊಮ್ಮೆ ಒಂದು ಪಕ್ಷಿ ಒಂದೇ ಕೊಂಬೆಯ ಮೇಲೆ ನಿಮಿಷಗಳ ಕಾಲ, ಗಂಟೆಗಳ ಕಾಲ ಮೌನವಾಗಿ ಕುಳಿತಿರುತ್ತೆ. ನೋಡೋದಕ್ಕೆ ಅದು ಏನು ಮಾಡೋಲ್ಲ ಅನಿಸೋ ರೀತಿ, ಹಾಗೆ ಸೈಲೆಂಟ್ ಕಿಲ್ಲರ್ ಅಂತಾರಲ್ಲ ಆ ರೀತಿಯಾಗಿ. ಆದರೆ ಅದರ ಕಣ್ಣು ಕೆಲಸ ಮಾಡ್ತಾ ಇರುತ್ತೆ. ಒಂದು ಸಣ್ಣ ಚಲನೆ, ಒಂದು ಸಣ್ಣ ಕೀಟ ಸಿಕ್ಕರೆ ಸಾಕು, ಅಷ್ಟೇ ಅದರ ಗತಿ. ಏನು ಅಂತ ಅರ್ಥ ಆಗ್ಲಿಲ್ವಾ? ಇವಾಗ ಎಕ್ಸಾಂಪಲ್ ಹೇಳ್ತೀನಿ. ಗಾಳಿಯಲ್ಲಿ ಒಂದು ಚಿಕ್ಕ ಕೀಟ ಹಾರ್ತಾ ಇದೆ. ಇದು ದೂರದಿಂದಲೇ ಗಮನಿಸುತ್ತೆ, ಮತ್ತೆ ಒಂದೇ ಕ್ಷಣದಲ್ಲಿ ಹಾರುತ್ತೆ. ಗಾಳಿಯಲ್ಲೇ ಇದನ್ನ ಹಿಡಿಯುತ್ತೆ, ಮತ್ತೆ ಅದೇ ಜಾಗಕ್ಕೆ ಬಂದುಬಿಡುತ್ತೆ. ಯಾರಿಗೂ ಕಾಣಿಸೋದಿಲ್ಲ. ಪ್ರಕೃತಿಯೇ ಇದರ ಶಿಕ್ಷಕ. ಈ ಪಕ್ಷಿ ದಿನಕ್ಕೆ ಎಷ್ಟು ಪ್ರಯತ್ನ ಮಾಡುತ್ತೆ ಗೊತ್ತಾ? ಆಹಾರದ ಹಿಂದಿನ ಸತ್ಯದ ಕತೆ ಇದು. ಒಂದು ಊಟಕ್ಕಾಗಿ ಹಲವಾರು ಬಾರಿ ಹಾರಬೇಕು, ಹಲವಾರು ಬಾರಿ ತಪ್ಪಿ ಹೋಗಬಹುದು, ಆದರೆ ಮತ್ತೆ ಪ್ರಯತ್ನವನ್ನ ಬಿಡೋದಿಲ್ಲ. ಬಹುಶಃ ಇದಕ್ಕೆ ಇದೇ ಬದುಕು ಇರಬೇಕು. ನಾವು ಒಮ್ಮೆ ಸೋತರೆ ಬೇಸರ ಆಗ್ತೇವೆ, ಆದರೆ ಈ ಚಿಕ್ಕ ಪಕ್ಷಿ ಒಂದು ಬೇಟೆ ತಪ್ಪಿದ್ರೂ ಮತ್ತೆ ಪ್ರಯತ್ನವನ್ನ ಮಾಡುತ್ತೆ, ಮತ್ತೆ ಎಲ್ಲಿಯವರೆಗೂ ಅಂದ್ರೆ ಅದು ಯಶಸ್ಸು ಕಾಣುವವರೆಗೂ. ಆದರೆ ಬೇಟೆ ಮಾತ್ರ ಇದರ ಜೀವನವಲ್ಲ. ಇದಕ್ಕೂ ಮನೆ ಇದೆ, ಇದಕ್ಕೂ ಕುಟುಂಬ ಇದೆ. ಮತ್ತು ಇದರ ಗೂಡಿನ ಕತೆ ಕೇಳಿದ್ರೆ ಬಹಳ ಜನ ನಂಬೋದಿಲ್ಲ, ಯಾಕಂದ್ರೆ ಇದು ಎಲ್ಲ ಹಕ್ಕಿಗಳ ತರ ಅಲ್ಲ. ಹೌದು, ಇದುವರೆಗೂ ನಾವು ಈ ಪಕ್ಷಿಯ ಬೇಟೆ ಮತ್ತು ಬದುಕಿನ ಹೋರಾಟ ನೋಡ್ತಾ ಇದ್ದೀವಿ, ಆದರೆ ಇದರ ಜೀವನ ಇನ್ನೊಂದು ಭಾಗ ಇದೆ. ಅದು ಕುಟುಂಬ, ಮನೆ ಮತ್ತು ಪ್ರೀತಿ. ಹೌದು, ಈ ಚಿಕ್ಕ ಪಕ್ಷಿಗೂ ತನ್ನದೇ ಆದ ಜಗತ್ತು ಇದೆ. ಒಂದು ದಿನ ಈ ಪಕ್ಷಿ ಕೇವಲ ಆಹಾರಕ್ಕಾಗಿ ಹಾರೋದಿಲ್ಲ, ತನ್ನ ಮನೆಗಾಗಿ ಹಾರುತ್ತೆ. ಸುರಕ್ಷಿತ ಜಾಗ, ಶಾಂತ ಜಾಗ ಮತ್ತು ಮರಿಗಳು ಬೆಳೆಯೋದಕ್ಕೆ ಜಾಗ. ಪ್ರಕೃತಿಯಲ್ಲಿ ಪ್ರತಿ ಮನೆಗೂ ಒಂದು ಕತೆ ಇದೆ. ಕೆಲ ದಿನಗಳು ಕಳೆಯುತ್ತೆ. ಈ ಚಿಕ್ಕ ಪಕ್ಷಿ ತನ್ನ ಜಾಗವನ್ನ ಸಿದ್ಧ ಮಾಡುತ್ತೆ. ಇದು ಆಟ ಅಲ್ಲ, ಇದು ಭವಿಷ್ಯ ಕಟ್ಟುವ ಕೆಲಸ. ಪ್ರತಿದಿನ ಸ್ವಲ್ಪವಾಗಿ ಒಂದು ಮನೆಯನ್ನ ಸಿದ್ಧ ಮಾಡುತ್ತೆ. ಒಂದು ದಿನ ಆ ಮನೆಯೊಳಗೆ ಹೊಸ ಜೀವನವನ್ನ ಶುರು ಮಾಡುತ್ತೆ. ಚಿಕ್ಕ ಮರಿಗಳು, ಕಣ್ಣು ಕೂಡ ಸಂಪೂರ್ಣವಾಗಿ ತೆರೆಯದ ಜೀವಿಗಳು. ಅವುಗಳಿಗೆ ಹಾರೋದು ಗೊತ್ತಿಲ್ಲ, ಆಹಾರ ಹುಡುಕೋದು ಗೊತ್ತಿಲ್ಲ, ಆದರೆ ಗೊತ್ತಿರೋದು ಒಂದೇ ಒಂದು, ಅಪ್ಪ ಅಮ್ಮ ಬರ್ತಾರೆ ಅನ್ನೋ ನಂಬಿಕೆ. ಬೆಳಗ್ಗೆ ಸಂಜೆ ಮಳೆ ಗಾಳಿ ಏನೇ ಇದ್ದರೂ ಈ ಚಿಕ್ಕ ಹಕ್ಕಿಗಳು ಆಹಾರ ತಂದು ಕೊಡುತ್ತವೆ. ತಾವು ಆಯಾಸ ಆಗಿದ್ದರೂ ಮರಿಗಳ ಹೊಟ್ಟೆ ಖಾಲಿ ಇರಬಾರದು ಎಂದು. ಇದು ಪ್ರಕೃತಿಯ ಪ್ರೀತಿ. ಮಾತಿಲ್ಲ, ಆದರೆ ತುಂಬಾ ಆಳವಾಗಿದೆ.
ಒಂದು ದಿನ ಆ ಮರಿಗಳು ಮೊದಲ ಸಲ ಗೂಡಿನಿಂದ ಹೊರಗೆ ಹಾರುತ್ತವೆ. ಮೊದಲ ಸಲ ಗಾಳಿಯ ಅನುಭವ, ಮೊದಲ ಸಲ ಹಾರೋ ಪ್ರಯತ್ನ ಮಾಡುತ್ತವೆ. ಆ ಕ್ಷಣಗಳು ಒಂದು ಚಿಕ್ಕ ಕುಟುಂಬದ ದೊಡ್ಡ ಗೆಲುವು. ಆದರೆ ಪ್ರತಿ ಕತೆ ಹೇಗೆ ಸುಲಭ ಅಲ್ಲವೋ ಹಾಗೆ ಈ ಚಿಕ್ಕ ಜೀವಿಗಳಿಗೆ ಇವತ್ತಿನ ಜಗತ್ತಿನಲ್ಲಿ ಯಾವ ಅಪಾಯ ಇದೆ ಇನ್ನು ಮುಂದೆ ತಿಳಿಯೋಣ. ಈ ಕಥೆಯ ಅತ್ಯಂತ ಮುಖ್ಯ ಭಾಗ ಈ ಪಕ್ಷಿಯ ಬದುಕು. ಈ ಪಕ್ಷಿಯ ಬದುಕೋ ಜಗತ್ತು ಇಂದು ಬದಲಾಗುತ್ತಿದೆ. ಒಂದು ಕಾಲದಲ್ಲಿ ಬೆಳಗ್ಗೆ ಎದ್ದ ಕೂಡಲೇ ಮರಗಳ ಮೇಲೆ, ವಿದ್ಯುತ್ ತಂತಿಗಳ ಮೇಲೆ ಇಂತಹ ಹಕ್ಕಿಗಳು ಸಾಕಷ್ಟು ಕಾಣಿಸ್ತಾ ಇದ್ವು. ಗಾಳಿಯಲ್ಲಿ ಹಾರಾಡೋದು, ಈ ಚಿಕ್ಕ ಚಿಕ್ಕ ಧ್ವನಿಗಳು, ಪ್ರಕೃತಿ ಇನ್ನೂ ಜೀವಂತವಾಗಿದೆ ಅನ್ನೋ ಅನುಭವ. ಆದರೆ ಈಗ ಇಂದು ಎಲ್ಲ ಕಡೆ ಆ ದೃಶ್ಯ ಕಡಿಮೆಯಾಗಿದೆ. ಕಾರಣ ಒಂದಲ್ಲ, ಮರಗಳ ಕಡಿತ, ಜಾಗಗಳ ಬದಲಾವಣೆ, ಕೀಟಗಳ ಕಡಿಮೆಯಾಗಿರುವುದು, ಪ್ರಕೃತಿಯ ವೇಗದ ಬದಲಾವಣೆ. ಇವುಗಳ ನಡುವೆ ಈ ಚಿಕ್ಕ ಚಿಕ್ಕ ಜೀವಿಗಳು ತನ್ನ ಜಾಗ ಹುಡುಕುತ್ತಲೇ ಇವೆ. ಒಮ್ಮೆ ಯೋಚನೆ ಮಾಡಿ ನೋಡಿ, ಈ ಪಕ್ಷಿ ಮಾತನಾಡೋದಿಲ್ಲ, ದೂರು ಕೂಡ ಕೊಡೋದಿಲ್ಲ, ಯಾರನ್ನು ಕೇಳೋದು ಇಲ್ಲ. ಆದರೆ ಪ್ರತಿದಿನ ತನ್ನ ಬದುಕನ್ನು ಬದುಕುವ ಪ್ರಯತ್ನವನ್ನು ಮಾಡ್ತಾನೆ ಇದೆ. ಪ್ರಕೃತಿಯ ಹಲವಾರು ಜೀವಿಗಳು ಕೂಡ ಹೀಗೆ ಮೌನವಾಗಿಯೇ ತಮ್ಮ ಬದುಕನ್ನ ಸಾಗಿಸ್ತಾ ಇದ್ದೇವೆ. ನಾವು ದೊಡ್ಡ ಕೆಲಸವನ್ನ ಮಾಡ್ಬೇಕಂತ ಇಲ್ಲ, ಒಂದು ಚಿಕ್ಕ ಮರ ನೆಟ್ಟರೆ ಸಾಕು, ಪ್ರಕೃತಿಯನ್ನು ಗೌರವಿಸಿದರೆ ಸಾಕು. ಕೆಲವೊಮ್ಮೆ ಆ ಚಿಕ್ಕ ನಿರ್ಧಾರ ಒಂದು ಚಿಕ್ಕ ಜೀವಿಯ ಭವಿಷ್ಯವನ್ನ ಬದಲು ಮಾಡುತ್ತೆ. ಈ ಪಕ್ಷಿಯನ್ನ ಮತ್ತೆ ನೋಡಿದಾಗ ಕೇವಲ ಹಸಿರು ಬಣ್ಣ ನೋಡಬಾರ್ದು, ಒಂದು ಜೀವನ ನೋಡಬೇಕು, ಒಂದು ಪ್ರಯತ್ನ ನೋಡಬೇಕು, ಈ ಜೀವನದ ಒಂದು ಮೌನ ಹೋರಾಟವನ್ನ ನೋಡಬೇಕು. ಆದರೆ ಇನ್ನೂ ಒಂದು ಪ್ರಶ್ನೆ ನಿಮ್ಮೆಲ್ಲರಿಗೂ ಕೂಡ, ಈ ಚಿಕ್ಕ ಪಕ್ಷಿ ನಮಗೆ ಕೊನೆಗೆ ಏನು ಕಲಿಸಿದೆ? ಯಾಕೆ ಇದರ ಕತೆ ನೆನಪಾಗಿ ಉಳಿಯಬೇಕು ಅಂತ ಗೊತ್ತಾ? ಇದುವರೆಗೂ ಈ ಪಕ್ಷಿಯ ಹೋರಾಟ, ಬೇಟೆ, ಕುಟುಂಬ ಇದೆಲ್ಲವನ್ನ ನೋಡಿದ್ರಿ, ಈ ಚಿಕ್ಕ ಪಕ್ಷಿಯ ಜೀವನವನ್ನು ನೋಡಿದ್ರಿ. ಆದರೆ ಈಗ ನಾನು ಹೇಳ್ತಾ ಇರೋದು ಈ ಕತೆ ಕೊನೆಯ ಭಾಗ. ಈ ಪಕ್ಷಿಯ ಬಗ್ಗೆ ಅಲ್ಲ, ನಮ್ಮ ಬಗ್ಗೆ. ಒಮ್ಮೆ ಯೋಚಿಸಿ, ನಾವು ಪ್ರತಿದಿನ ಎಷ್ಟು ವಿಷಯಗಳ ಹಿಂದೆ ಓಡ್ತೀವಿ. ಆದರೆ ಒಂದು ಪಕ್ಷಿ, ಒಂದು ಚಿಕ್ಕ ಪಕ್ಷಿ ದಿನ ಮುಗಿಯುವಷ್ಟರಲ್ಲಿ ತಾನು ಬದುಕಿದೆ, ತನ್ನ ಕುಟುಂಬ ನೋಡಿಕೊಂಡಿದೆ ಮತ್ತು ಮತ್ತೊಂದು ದಿನಕ್ಕೆ ಸಿದ್ಧವಾಗ್ತಿದೆ. ಬಹುಶಃ ಸಂತೋಷ ಅಷ್ಟು ಕಷ್ಟದ ವಿಷಯವಲ್ಲ. ಈ ಹಕ್ಕಿ ಯಾರಿಗೂ ತೋರಿಸ್ಕೊಳ್ಳೋದಿಲ್ಲ ತಾನು ಎಷ್ಟು ಪ್ರಯತ್ನ ಮಾಡಿದ್ದೇನೆ ಅಂತ. ಆದರೆ ಪ್ರತಿದಿನ ತನ್ನ ಕೆಲಸವನ್ನ ಮಾಡ್ತಾನೆ ಇರುತ್ತೆ. ಮಳೆ ಬರಲಿ, ಬಿಸಿಲು ಬರಲಿ, ಗಾಳಿ ಬರಲಿ, ಅದು ಹಾರುತ್ತೆ, ಮತ್ತೆ ತನ್ನ ಜೀವನಕ್ಕಾಗಿ ಶುರು ಮಾಡ್ತಾನೆ ಇರುತ್ತೆ. ಒಂದು ದಿನ ನೀವು ಬೆಳಗ್ಗೆ ಎದ್ದು ಹೊರಗಡೆ ಹೋದಾಗ ಮರ ಇದೆ, ಗಾಳಿ ಇದೆ, ಆದರೆ ಹಕ್ಕಿಗಳ ಧ್ವನಿ ಇಲ್ಲ. ಆ ಕ್ಷಣ ನಿಮಗೆ ಗೊತ್ತಾಗತ್ತೆ, ಪ್ರಕೃತಿ ಇದ್ದರೆ ಮಾತ್ರ ನಾವು ಸಂಪೂರ್ಣ ಅಂತ. ಈ ಚಿಕ್ಕ ಹಕ್ಕಿ ಇತ್ತು ನಿಮ್ಮ ವಿಡಿಯೋದಲ್ಲಿ ಕಾಣಿಸ್ತಾ ಇದೆ, ನಾಳೆ ಮರದ ಮೇಲೆ ಇರಬಹುದು ಅಥವಾ ನಿಮ್ಮ ಕಣ್ಣಿಗೆ ಕಾಣದೇ ಇರಬಹುದು. ಆದರೆ ಅದರ ಕತೆ ನಿಮ್ಮ ನೆನಪಲ್ಲಿ ಉಳಿಯಬಹುದು. ಯಾವುದಾದ್ರೂ ಹಕ್ಕಿ ಕಂಡ್ರೆ ಇನ್ಮುಂದೇನಾದರೂ ಪ್ಲೀಸ್ ಆ ಹಕ್ಕಿಗಳನ್ನು ಹಾಗೆ ನೋಡ್ಬಿಟ್ಟು ಹೋಗಬೇಡಿ. ಸ್ವಲ್ಪ ನಿಂತ್ಕೊಂಡು ನೀಟಾಗಿ ನೋಡಿ, ಅದು ಎಲ್ಲಿಂದ ಬಂದಿದೆ, ಏನು ಮಾಡ್ತಿದೆ, ಎಷ್ಟು ದೂರದಲ್ಲಿ ಹಾರ್ತಿದೆ. ಬಹುಶಃ ಅದು ಕೂಡ ನಮ್ಮ ಜೀವನದ ಒಂದು ಕಥೆಯ ಭಾಗವಾಗಿರಬಹುದು. ಪ್ರಕೃತಿ ಮಾತನಾಡೋದಿಲ್ಲ, ಆದರೆ ಪ್ರತಿದಿನ ಏನನ್ನೋ ಕಲಿಸುತ್ತದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಾವಿಂದು ನೋಡಿದ್ದು ಒಂದು ಚಿಕ್ಕ ಹಸಿರು ಬಚ್ಚಿಯ ಕಥೆಯಲ್ಲ, ಒಂದು ಜೀವನದ ಪಾಠ, ಒಂದು ಮೌನದ ಹೋರಾಟ. ನಿಮ್ಮ ಬೆಂಬಲವೇ ನಮಗೆ ಮುಂದಿನ ಕಥೆಗೆ ಶಕ್ತಿ. ಮತ್ತೆ ಭೇಟಿಯಾಗ್ತೀನಿ. ಥ್ಯಾಂಕ್ ಯು ಸೋ ಮಚ್.